ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನನ್ನ ಸಂಗಡ ಬಾಕಣ್ಣ. ಪರಮಾತ್ಮ, ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ ಮಾಧವನೇ ಮಾನವನಾನು ಏತರ ಸಂಬಂಧ ನನಗೂ ನಿನಗೂ ಕೃಷ್ಣ ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ ಜರಿವರು ಜನರೆಲ್ಲ ಸಹಿಸನು ನಾನು ಕುಲದ ಕುಲಹೀನನೆಲ್ಲ ಜರಿವರು ಜನರೆಲ್ಲ ಸಹಿಸನು ನಾನು ದಾರಿಯು ಕಾಣದೆ ದೇವ ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ ಪರಮಾತ್ಮ ಜನನಿಯು ಯಾರೋ ಜನಕರು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಜನನಿಯು ಯಾರೋ ಜನಕರು ಯಾರೋ ಬಂಧುವು ಯಾರೋ ಬಳಗವು ವಂದನು ಅರಿಯದೆ ಬದಲುತ್ತಲೇ ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ ಅನ್ಯದ ಸುಖವ ಬಯಸಿದೆ ಬಾಳಲಿ ಬಳಲಿದೆ ನಾನು ಅನ್ಯದ ಸುಖವ ಬಯಸಿದೆ ಬಾಳಲಿ ಬಳಲಿದೆ ಬಾಯಂದು ಬಾಯಂದು ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ
ಕರೆದೊಯ್ವೆ ಸ್ವಾಮಿ. ಕರೆದೊಯ್ವೆ ಸ್ವಾಮಿ. ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನದಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೆ. ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನು ಓರ್ವ ಸೂತಕುಲದ ನಮ್ಮ ವಿಚಾರವು ಈ ಪ್ರಪಂಚವೇ ಮರೆಯುವಂತಲ್ಲವಲ್ಲ ದೇವ? ಕುಲಹೀನನಲ್ಲ ಕೇಳಲ್ಲ ಮಾತ. ಕುಲಹೀನನಲ್ಲ ಕೇಳಲ್ಲ ಮಾತ. ಕವಿದೊಳವ ತರಿಸಿದ ಕವಿಸುತನ ಸುಕುಮಾರ ಗುರದೇವ ಸುಕುಮಾರ. ಮಾತನವಳು ಕುಂತಿ ವರ ಪಾಂಡವರ ಜನನೇ. ಪರಮಾತ್ಮ, ಹೌದು ಕರ್ಣ. ಮಾತನವಳು ಕುಂತಿ ವರ ಪಾಂಡವರ ಜನನೇ. ಸದಯ ಬೆಳಗುವ ಅನಿಲ ಹೃದಯ ಬೆಳಗುವ ರವಿಯ ಕರುಣದಿ ಮಹಿಮನಂದನಿಸುತ್ತನ ಸುಕುಮಾರ ದೂರದೇವ ಸುಕುಮಾರ. ಪರಮಾತ್ಮ, ತಳಮಳ್ಳವೇ ತಕ್ಕೆ ಮನದ ಚಿಂತೆ ತೋರ. ಕರ್ಣ, ಕರ್ಣ, ತಳಮಳವೇ ತಕ್ಕೆ ಮನದ ಚಿಂತೆ ತೋರ. ಅಮಿತ ಭುವನ ತೋಳ್ ಕೀರ್ತಿಯ ಪಡೆವೆ. ಅಮಿತ ಭುವನ ತೋಳ್ ಕೀರ್ತಿಯ ಪಡೆವೆ. ಕನಕವೆನಿಸಿದ ವೇದಿನೆಯೊಳಗೆ ಕನಕವೆನಿಸಿದ ವೇದಿನೆಯೊಳಗೆ ಮಹಿಮನ ನೆರವರ ಕರ್ಣ, ವಾಸುದೇವ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಕುಂತಿಯೇ ನಿನ್ನ ತಾಯಿ. ವಾಸುದೇವ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರಾದ ಪಾಂಡವರು ನಿನಗೆ ಸಹೋದರಾಗಬೇಕು ಕರ್ಣ. ವಾಸುದೇವ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧದ ಕಾಲ. ಅದರಲ್ಲಿಯೂ ತಾವು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲು ಈ ರೀತಿ ವಂಚಿಸುತ್ತೀರಿಯ ದೇವ? ಕರ್ಣ, ರಾಜಾದಿರಾಜ ನೆನೆಸಿ ರತ್ನ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವಲ್ಲ ಕರ್ಣ. ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಯನ ಕೊಂದೆ. ವಾಸುದೇವ, ಇಂದು ವದನ
ಅಪ್ಪನಿಂದಲೇ ತಂದೆ ಬಂಧವಿ ಮೋಚನ ಮಾರ್ಗವನೇ ವಾಸುದೇವ ಬಂಧವಿ ಮೋಚನ ಮಾರ್ಗವನೇ ದೇವಾ ಶೋಧನೆಯ ಜನ್ಮ ರಹಸ್ಯದ ಅಂತರ್ಯವರೆ ಜನ್ಮ ರಹಸ್ಯದ ಅಂತರ್ಯವರೆ ಜನ್ಮದಾತೆಯ ನಿರ್ದಯವರಿತು ಕೃಷ್ಣ ರಹಸ್ಯದ ಅಂತರ್ಯವರೆ ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಬಲಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಬಹುತಗಿ ಜೀವನ ಪೋತಗಿ ಜೀವನ ಸಂಕಟ ದೇವಾ ಶೋಧನೆ ಪರಿತಾಪಗೀತ ದೇವಾ ಶೋಧನೆ ವಿಧಿಶಾಪ ವಿಧಿಶಾಪ ಪರಮಾತ್ಮ ಪಾಂಡವರು ನನ್ನ ಸಹೋದರಾದರೆ ಅವರೊಡನೆ ನಾನು ಯುದ್ಧವನ್ನು ಮಾಡಿದರೆ ರವರವಾದಿ ನರಕು ಪ್ರಾಪ್ತಿಯಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವ ಉತ್ಸಾಹಭರಿತರಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಸೇರುತ್ತೇನೇನೋ ಸೇರುತ್ತೇನೇನೋ ದವೆಯೊಳು ಮೇಲೈ ದವೆಯೊಳು ಮೇಲೈ ಅನುಜವ ಸೇರೈ ಕರುಣವ ತೋರಿ ಅನುಜವ ಸೇರೈ ಕರುಣವ ತೋರಿ ಬಾಳೆ ಶರಣದ ಶರಣದ ಕೊರೆವನೆ ಸುರಾಗಿರ ಶರಣದವ ಶರಣದ ಕೊರೆವನೆ ಸುರಸುರ ಶರಣದವ ಶರಣದ ಕೊರೆವನೆ ಸುರಸುರ ಶರಣದವ ಶರಣದ ಕೊರೆವನೆ ಆತನು ಪ್ರೇಮದಿ ಆಗುತ್ತವೆ
ದಾನ ಶೂರನೆ ನಾಂತಿಹ ಬಿರುದ ದಾನ ಶೂರನೆ ನಾಂತಿಹ ಬಿರುದ ನೆಲೆಸಿದ ನಿಜ ಒಳಗುಣಶೀಲ ನೆಲೆಸಿದ ನಿಜ ಒಳಗುಣಶೀಲ ಉದಯಿತ ಪ್ರೇಮಿ ಸುತ್ತಗಾಮಿ ಉದಯಿತ ಪ್ರೇಮಿ ಸುತ್ತಗಾಮಿ ಬಾರಿಸ್ಗಾಮಿ ಬಾರಿಸ್ಗಾಮಿ ರಂಜಿರ ಶರಣರ ಶರಣರ ಪೊರೆವನೆ ಶರಣರ ಪೊರೆವನೆ ಶರಣರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುವೀರ 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 ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂಬ ಅನುಮಾನದಿಂದ ಮೊದಲನೇ ಮಂತ್ರವಾಗಿ ಸೂರ್ಯ ಮಂತ್ರವನ್ನು ಜಪಿಸರು. ಆಗ ನೀನು ಕರ್ಣದಲ್ಲಿ ಜನಿಸಿದೆ. ಪರಮಾತ್ಮ, ಹೌದು ಕರ್ಣ. ಲೋಕ ಅಪವಾದಕ್ಕೆ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಆದರೆ ನೀನೀಗ ಆ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ಕರ್ಣ, ಈಗ ನನ್ನ ಸಂಗಡ ಬಾ. ಆ ಪಾಂಡವರು ಕೌರವರು ಅವರಿವರನ್ನು ನಿನ್ನ ಪಾದಗಳ ಮೇಲೆ ಕೆಡಗುವೆನು. ಅವರಿಂದಲೂ ಸಾಮಂತ ರಾಜರಿಂದ ಒಲಿಸಿಕೊಳ್ಳುತ್ತಾ ರತ್ನ ಸಿಂಹಾಸನ ರಾಜಭಾರ ಮಾಡುವೆಯಂತೆ. ಬಾ ಕರ್ಣ. ವಾಸುದೇವ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವನು ಎಂಬುದಾಗಿ ಹೇಳಿಸುತ್ತಿರುವ ದೇವ. ಅವರಿಗೆ ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದ ದೇವ. ತಿಳಿಯದು ಕರ್ಣ. ನೀನು ಯಾರೆಂಬ ವಿಚಾರ ನಿನ್ನ ತಾಯಿಗಾಗಲಿ ಆ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಈಗ ತನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೂ ಸಹ ತಿಳಿಸಿ ಬಂದಿರುವನು. ಪರಮಾತ್ಮ, ಆಕೆಯನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀ ಸಹ ಅಲ್ಲಿಗೋ ಆಕೆ ಮನಸ್ಸನ್ನು ಸಂತೋಷಪಡಿಸು. ಕರ್ಣ, ಪರಮಾತ್ಮ, ಎತ್ತ ಕರಳು ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಏನು ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ, 1000 ಆನೆಬಲವುಳ್ಳ ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಸಹೋದರರೇ. ಮಾದ್ರಿ ದೇವಿ, ಕುಂತಿ ದೇವಿ, ಪಾಂಡುರಾಜ ಇವರು ನನ್ನ ಜನಕ ಜನನಿಯರೇ. ಅದು ಅಲ್ಲದೆ ಪರಶಿವನೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿದನಲ್ಲೋ ಅರ್ಜುನ. ಇದುವರೆಗೂ ಬಂಧು ವರ್ಗದವರು ಯಾರೊಂದು ವ್ಯಥೆ ಪಡೆದಿದ್ದ ನನಗೆ ಇವರೇ ನನ್ನ ಬಂಧು ವರ್ಗದವರು ಎಂದು ತಿಳಿದ ಬಳಿಕ ಎಂತಹ ಮನಸ್ಸಿಗೆ ಉಭಯ ಸಂಕಟ, ಎಂತಹ ಮನಸ್ಸಿಗೆ ಉಭಯ ಸಂಕಟ. ಕೊಲ್ಲಲೆ ಪಾಂಡು ಕುಮಾರರಂ ಕೊಲ್ಲಲೆ
ಕೊಲಲೆ ಪಾಂಡು ಕುಮಾರರಂ ನಾ ಕೊಲ್ಲಲೆ ದುರದೋ ತಮ್ಮಂದಿರನ ಕೊಲ್ಲುವುದೇ ಕೊಲಲಾರದಿದ್ದಡೆ ಕೊಲಲಾರದಿದ್ದಡೆ ಕೌರವೇಶ್ವರನು ಈ ದರೆಯೋಳ್ ಸುಖ ಸಂಪತ್ತಿನಿಂದ ಚಲದಿನ್ ಪಾರ್ಥನುರುಂಡವಂ ತರಿದು ಅಯ್ಯೋ ಅರ್ಜುನ ಸಹೋದರ ಚಲದಿನ್ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಿಕ್ಕಾಗದೆ ಪಾತನ ಘೋರ ಶರಗೆ ನಾ ತುತ್ತಾಗಲೇ ನಾ ಸಾಗಲೇ ನನಗೆ ಬೇರೆ ಗತಿ ಯಾರು ಮಾಧವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ಜ್ಯೋತದಲ್ಲಿ ಪಣವಾಗಿಟ್ಟು ಸೋದರು. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮೀಕ್ಷೆಯಲ್ಲಿಯೂ ನೀಚನಾದ ದುಶ್ಯಾಸನನಿಂದ ಅಪಹರಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಲೆದದ್ದು ಆಯಿತು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿವಸವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಚ್ಚಿಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಇನ್ನು ಏನೇನು ಬರೆದಿರುವೆ. ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಕಾಂತೆ ಶಾಂತೆ ವರಧೀರರಿಗೆ ವರಪತ್ನಿಯಾಗಿ ಕಾಂತೆ ಶಾಂತೆ ವರಧೀರರಿಗೆ ವರಪತ್ನಿಯಾಗಿ ಪಾಂಡು ಪುತ್ರರ ಪತ್ನಿಯಾಗಿ ನೀನು
ಪಾಂಚಾಲಿ, ಪ್ರಿಯತಮೆ, ಏಕೆ ಈ ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ? ನಾನು ನಿಷ್ಕಾರಣವಾಗಿ ಅಳುತ್ತೇನೆ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನಾರಾಧರದ ವಾಕ್ಯವನ್ನು ಆಡಿದರೆ, ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಗೆ ಸಲ್ಲಿಸದಾದೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಗೆ ಸಲ್ಲಿಸದಾದೆ. ಸರಿಯೇ ನಿಮಗೆ ಸಮ್ಮತವಾದುದು, ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಾನ್ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ಜೀವಿತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಭಂಡಪತಿಗಳನ್ನು. ದೇವಿ, ಕೇಳೈ ದೃಪದ ಸುತೆ, ಕೇಳೈ ಸತಿ ಇತೆ ಇತ ಮನೋಜ ಸತಿ ಇತೆ ಇತ ಬಡ ಬಡ
ದಿನದ ಅವಿವೇಕತನಿಂದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಿನ್ನಲ್ಲಿ ಎಷ್ಟೋ ಬಾರಿ ನಾನು ಕೇಳಿಕೊಂಡಿರುವೆಂದುವೆ. ಆದದ್ದು ಆಗಿ ಹೋಯಿತು, ಬಿಡು. ಅದಿರಲಿ, ಈ ದಿನ ನೀನೀಗೇಕಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವೇನು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು ದ್ರೌಪದಿ. ಈಗ ನಾನ್ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತನಾಂಬಿಯ ದೇವಿ ದರ್ಶನಕ್ಕೆ ಹೋಗಿದ್ದೇನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು, ಮುಡಿಗಟ್ಟಬೇಕಷ್ಟೇ ಎಂದಳು. ಏನು ದುರ್ಯೋಧನನೊಳಗೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ರಾಯಭಾರಿಗೆ ಹೋಗಿರುವರು ಯಾರು? ಇನ್ನಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಾಂಗದರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಿಕೆಯಿಂದ ಹಿಂದಿರುಗಲಾಗದೆ ನಾನೀಗಾಗಬಹುದೆಂದು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದಾಗಿ? ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಹೊಡೆಗಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ, ಹೋಗು. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಸಾಕು ಮಾಡಿ. ಹುರುಕೊಲ್ಲ ಅದಮರ ಕೆಣ್ಣು ಕತ್ತರಣದ ಪುರುವಂಶವನ್ನೇ ನಾಟಗೈಯೇ. ಹುರುಕೊಲ್ಲ ಅದಮರ ಕೆಣ್ಣು ಕತ್ತರಣದ ಪುರುವಂಶವನ್ನೇ ನಾಟಗೈಯೇ. ಬಂಡದು ತ್ಯಾಗನರೊಡಲನ್ನು ಬಗೆದು, ಬಂಡದು ತ್ಯಾಗನರೊಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು.
ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮತೆಯ ಮನಕ್ಕೆ ಭ್ರಮತೆಯ ಮನಕ್ಕೆ ಸಮಯವಿದೆ ಶೃಂಗಾರಕ್ಕೆ ಭೀಮ. ನನ್ನ ಮಾತನ್ನು ಕೇಳಿದಿರಾ? ಪ್ರಭು ದೇವಿ ಚೆಲ್ಲುತ್ತಾ ಸೇರುವೆ. ದೇವಿ ಚೆಲ್ಲುತ್ತಾ ಯಾವಾಗ ಆಗ ಪ್ರಾಣೇಶ್ವರ ದೇವಿ ಪ್ರಾಣೇಶ್ವರಿ ಪ್ರಭು ದೇವಿ ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಸಾಕು ಮಾಡಿರಿ ಪ್ರಭು. ನೆನಪಿದೆಯೇ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಲ್ಲವೇ? ನೆನಪಿದೆಯೇ? ಪುನಃ ನನ್ನಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುತ್ತಿರುವೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಜ್ಞಾನಾರಕನು ಅಲ್ಲ. ಸಂಧಿಯನ್ನು ಬಯಸುವವರು, ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಆದರೆ ನಾನು ಮಾತ್ರ ಯುದ್ಧವನ್ನು ಬಲು ಹಾತುರದಿಂದ ಸಾರಿಸಿರುವೆನು. ಧರ್ಮಪಾಲಾಯದ ಧರ್ಮರಾಯನು ಆ ದುರ್ಯೋಧನನ ಅನಂತ ಅನಂತ ತಪ್ಪುಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಹೇಳಿ ಕೂಳ ಕೌರವರ ಬಾಳ ಗೆಳಿಸುವೆ, ಸಾಕು ಸಾಕು ನೀತು ಮಗತಿಯೇ. ಕೂಳ ಕೌರವರ ಬಾಳ ಗೆಳಿಸುವೆ, ತಾಳು ತಾಳು ನೀತು ಮಗತಿಯೇ. ಸೈ ಪರಿಯ
ಪುರದಲ್ಲೀಗಲೇ ಗುರುಕುಲವೆಲ್ಲ ಸದೆ ಪಡೆಯುವನು ಕಾಂತಿಯೇ ದುರ್ಯೋಧನ ತೊಡೆಯನ್ನು ಮುರಿದು ದುರುಳ ಕೌರವನ ತೆಗೆದು ಬಗೆದನ ಸೈಸೆ ಮನಗಳು ಸೈಸೆ ಈ ಪರಿಯ ಈಸೆ ಈ ಪರಿಯ. ನೋಡುವಣ್ಣ, ಆದರೆ ಭೀಮಸೇನನು ಸಂಧ್ಯೆ ಪ್ರಸ್ತಾಪವನ್ನು ತಿಳಿದು ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿಮ್ಮ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಆ ಕೌರವರನ್ನು ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ತಮ್ಮನ ಸಮಾಧಾನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ. ಸಹೋದರ ಯೋಜನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಮರೆಯುವುದನು ಸೀತ. ದುಡುಕಿ ಸಮರ ಬಯಸುವುದನು ಸೀತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಒಂದು ಸಂದಾಸರ ಅರೆಯುವುದನು ಸೀತ. ಬಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂದಾಸರ ಮರೆಯುವುದನು ಸೀತ. ತಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಡಿಯ ಮರೆಯುವುದನು ಸೀತ. ಹಿರಿಯರ ವಾಡಿಯ ಮರೆಯುವುದನು ಸೀತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಏಕೆ ನನ್ನಲ್ಲಿ ಕೋಪವೇ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿದ ಬಿರಿಗೋದಲೇ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರುವಿರಿ. ನನಗ್ಯಾರ ಬಳಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವೆನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೂ ಕೂಡ ಇದನ್ನು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೆ ಕುರುಕುಲ ವಂಶವನ್ನು ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ, ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯವನು. ಮಾನಿನಿ ಮನದ ವೇದನೆ ಹೆಸರ ವೆಂದರಿತೆಯ ತರುಣಿ ಮಾನಿನಿ ಮನದ ವೇದನೆ ಹೆಸರ ತರುಣಿ ನಿರ್ಮಲ ಪ್ರಾಣವ ದೇವಿ ಧರ್ಮದ ನಮ್ಮಯ ನಿರ್ಮಲ ಪ್ರಾಣವ ನಿರುವುದನ್ನು ಹಿತ ಪರಿಚಿಸಲೇ ನುಡಿಯ ನಿರುವುದನ್ನು
ತರುಣಿ ಸಹಿಪುದು ಮನದನು ತಾಪವ ತರುಣಿ ಧರ್ಮದಿಂದ ಧನಕಾರ್ಯ ಸಾಧಿಸೇ ಧರ್ಮದಿಂದ ಧನಕಾರ್ಯ ಸಾಧಿಸಿ ಕೋಮಲ ಹೃದಯನು ಬರೆಯುವ ಬರಿ ತಾರ ಸಾಕ್ಷಿನಿ ಅರಿಯದ ಈ ಪರೆ ತಾರ ಸಾಕ್ಷಿನಿ ಅರಿಯದ ಈ ಪರೆ ಮಾತಿನಿ ಮನದ ವೇದನೆ ವೀರನರ ಸಮಯ ತರುಣಿ ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದನೂ ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಮುಂದೆ ನಮ್ಮ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ತಂದು ಪ್ರಯತ್ನಿಸುತ್ತಿರೋದು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಕೋಲಾಹಲ ಅರ್ಜುನ, ನಾನಿನ್ನು ಹೊರಡುವೆ. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಸ್ವತಂತ್ರ ಮಾಡಿದ ಪ್ರತಿಜ್ಞೆಯಂತೆ ನಾನು ನಡೆಯುವೆ. ಪ್ರಭು, ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆದ್ದರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಶ್ಚಯದಂತೆಯೇ ಪ್ರಯತ್ನಿಸಿರಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಜಯಶಾಲಿಯಾಗಿ ಪಾಂಡುಪುತ್ರ. ಈ ಪೀಠವನ್ನು ಅಲಂಕರಿಸು ಪರಮಾತ್ಮ. ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು. ಸಹೋದರನಿಗೆ ಮಂಗಳವಾಗಲಿ ಸಹೋದರಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸತ್ಕರಿಸಿದರು. ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೊರಡುವೆನು. ಇವರ ಇಚ್ಛೆಯಂತೆ ಇವರು ನಡೆಯಲಿ. ಈ ಸಂಧಿಯ ಫಲಾಫಲಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ ಪ್ರಾಣೇಶ್ವರ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ಹೊರಡುವೆನು ರುಕ್ಮಿಣಿಪತಿ. ಹೊಂಚು ಮಾಡಿ ಸಂಚು ಮಾಡಿ ಕಿಚ್ಚನೆಬ್ಬಿಸ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗೊಪ್ಪದು. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಭೀಮಸ ಕೃಷ್ಣ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನೊಬ್ಬನೇ ಬಳೆಯ ತೊಟ್ಟನು. ಈ ಸಂಧಿಯ ಹೆಸರಲ್ಲಿ ನಮ್ಮೈವರಿಗೂ ಸೀರೆಯನ್ನು ಹೆಸರು ಅವನೇಸುತ್ತಿರುವ ಯಾದವಾಗ್ರಣಿ ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯದ ಈ ಸಂಧಿಯೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶ ತಿಳಿಸಿದ ನಾವೆಲ್ಲರೂ ಒಪ್ಪಿದರು.
ಯಾರು ಒಪ್ಪಿದರು ಪ್ರಭು? ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಇನ್ನು ಮುಂತಾದವರು. ಆ ದುರ್ಯೋಧನ ಆತನು ಕೂಡ ಇಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಅಪೇಕ್ಷೆಯಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯೋಧನ ಸೇನೆ, ನೀನೆದರಬೇಡ. ಈ ಭೀಮನು ಬದುಕಿದ್ದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ. ಭೀಮ, ನಿಲ್ಲಯ್ಯ. ನೀನು ನಿಜವಾಗಿ ಹಿಡಿಂಬಾಪತಿಗೆ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಡೋದು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಾವಧಾನ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ವಿಚಾರವು ನನಗೊಪ್ಪದು ಒಪ್ಪದಾಗದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ. ಹಾಗಾದರೆ ಆ ಸಂದೇಶವು ಸಂಧಿಯಾಗಿರದು. ಕೃಷ್ಣ, ಏನ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಸಾವಧಾನ ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳಲಾಗುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಶ್ವಲ ಭೀಮಸೇನ. ಇದನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಕ್ಷಣಕಾಲ ನನ್ನ ಗದೆಯನ್ನು ದೂರವಾಗಿಟ್ಟು ಈಗ ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶ ತಿಳಿಸುವೆನು. ಇದು ಈಗಲೇ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲ ತಾನೇ? ಇಲ್ಲ. ಹಾಗಾದ್ರೆ ನೀನು ಕ್ಷಣಕಾಲ ಬಂದೆ. ಕ್ಷಣಕಾಲ ಮಾತ್ರ. ಭೀಮ, ಬಿಡೆಯ ಗದೆಯನ್ನ ಬಿಡೆಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ದೂರವಾಗಿ ಹಿಡಿದಿರು. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೇಲಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವನ್ನು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರ್ಯಾಶ್ವರ ತಂಗಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾ ಚತುರತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದಿಲ್ಲ. ನೋಡೋಣ ಭೀಮ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ? ಆಗಲಿ. ಬಂಧಿಸಿರುವೆನು. ಹಬ್ಬ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಈಗ ಭೀಮಸೇನ ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳು ಬಂಧಿಸುವ ಅನುಭವವಾಯಿತು. ಯಾರು ಈ ಕಾರ್ಯವನ್ನು ಎಸಗಿದರು? ಏನು ಹೇಳಿದೆ ಕೃಷ್ಣ? ನಿನ್ನನ್ನು ಬಂಧಿಸಿದರೆ ಯಾರ ದುರಾತ್ಮಕರು? ಮತ್ತಾರು ಭೀಮಸೇನ ದುರಾಭಿಮಾನಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದನು. ದುರಾಚಾರ್ಯದ ತಮ್ಮ ದುಶ್ಯಾಸನನ್ನು ಈ ಕೆಲಸವನ್ನು ಮಾಡಲು ಪ್ರಯತ್ನಿಸಿದನು. ಇಂತಹ ಸಾಹಸದ ಕೆಲಸ ಅವ ಇವರಿಗಲ್ಲದೆ ಮತ್ತಾರಿಗೂ ಸಾಧ್ಯ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವೇ ಮುಟ್ಟಿರುವುದು. ನಮ್ಮ ಶ್ರೀಕೃಷ್ಣನು ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಗ್ರಜ. ಅಣ್ಣನು ಸಹನೆಯಿಂದ ಹೇಳಿ ಕಳುಹಿಸುವ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನನ ದುರಂಕಾರಕ್ಕೆ ಶತಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ತಕ್ಕ ಪಾಠ ಕಲಿಸುವುದೊಂದೇ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು
ನಿಮ್ಮ ಸಂದೇಶ ಕೊಟ್ಟ ಉತ್ತರವನ್ನು ಕೇಳಿ. ದೊಡ್ಡ ಪುತ್ತ ನೋಡಿದ ಗೌರವನು ಹಿಡಿಂಬಾಪತಿ ಏಕೆ ಭೀಮ ಪರಮಾತ್ಮ ದೊಡ್ಡ ಪುತ್ತ ನೋಡಿದ ಗೌರವನು ಹಿಡಿಂಬಾಪತಿ ಏಕೆ ಕಡೆಗೂ ಯುದ್ಧವ ಕೈವೆ ಒಡ ನಾನು ರಾಜ ಕಡೆಗೂ ಯುದ್ಧವ ಕೈವೆ ಒಡ ನಾನು ರಾಜ ದುಡುಕುತ್ತ ನುಡಿದ ಗೌರವನು ಹಿಡಿಂಬಾಪತಿ ಏಕೆ ಐದು ಗ್ರಾಮವ ಕೊಡನು ಮನೆಗೊಂದು ಐದು ಗ್ರಾಮವ ಕೊಡನು ಮನೆಗೊಂದು ರಾಜವನಾನು ಮಡಿದಾಗಲಂದ ಕೊಡುವನು ರಾಜವನಾನು ಮಡಿದಾಗಲಂದ ದುಡುಕುತ್ತ ನುಡಿದ ಗೌರವನು ಹಿಡಿಂಬಾಪತಿ ಏಕೆ ನೀವು ರಾಜ್ಯವನ್ನು ಸದ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ವೀರ ಸ್ಪರ್ಶದಲ್ಲಿ ಮಹಾರಥಿಕರ ವೀರ ಘೋಷಣೆ ಎಳೆಯೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನನಗಿನ್ನೂ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧಕ್ಕಾಗಿ ಎಂದೂ ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನೆಂದು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚುವುದಿಲ್ಲವೇ? ಬೇಡ, ಯಾರು ಬಿಚ್ಚಬೇಡಿ, ನನ್ನ ಕೈಗಳನ್ನು ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಈ ಪ್ರಚಂಡ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯು ಅಂಶದಲ್ಲೇ ಜನಿಸಿದ್ದೇ ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನವನ್ನು ಮಾಡಿದ್ದೆ ಸತ್ಯವಾಗಿದ್ದರೆ ಆ ದುರ್ಯೋಧನ 98 ಮಂದಿ ಸಹೋದರರನ್ನು ಧ್ವಂಸ ಮಾಡಿ ಆ ಹಸ್ತಿನಾವತಿಯ ರಕ್ತ ಸಿಂಹಾಸವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ರಾಜ ಮುಕುಟವನ್ನು ಕೆಳಗೆ ಕಿತ್ತು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ಆ ಬಂಡ ದುಶ್ಯಾಸನನೊಡನನ್ನು ಬಗೆದು ಆ ಬಿಸಿ ರಕ್ತದಿಂದ ಆ ದ್ರೌಪದಿಯ ಬಿಡುತಲೆಯನ್ನು ಕಟ್ಟಿಸುವೆ. ಒಂದು ವೇಳೆ ನನ್ನ ಪ್ರತಿಜ್ಞೆಯ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಂಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಕೃಷ್ಣ. ಕಾರ್ಮೋಡ ಗುಡಿ ಗುಡಿಗೆ ಚಲಿಸಲಿ, ಈ ಭೂಮಿ ನಡಿಗೆ ಬೆಳೆಯಲಿ, ಉಸ್ತಿರ ಬಸದೆ ಸಪ್ತ ಭಾಗತೆ ಬೋರ್ ಕಲಿಯಲಿ. ಕಾರ್ಮೋಡ ಗುಡಿ ಗುಡಿಗೆ ಚಲಿಸಲಿ,